ಇವತ್ತು ಮಾನ್ಯ ಮಾಜಿ ಪ್ರಧಾನಿಗಳು ನಿನ್ನೆ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ. ನಾನು ಅಂದ್ಕೊಂಡಿದ್ದೆ ಬಹುಶಃ ರೇವಣ್ಣವ್ರು ಅಪ್ರಿಷಿಯೇಟ್ ಮಾಡ್ದಂಗೆ ನಮ್ಮ ಮಾಜಿ ಪ್ರಧಾನಿಗಳು ಸಹ ಮುಖ್ಯಮಂತ್ರಿಗಳ ಕೆಲಸ ಅಥವಾ ಮುಖ್ಯಮಂತ್ರಿಗಳಿಗೆ ಒಂದು ಒಳ್ಳೆಯ ಅಭಿಪ್ರಾಯವನ್ನು ಹೇಳ್ತಾರೆ ಅಂತ ನೋಡ್ತಿದ್ದೆ. ಯಾವತ್ತೂ ಟಿ ವಿಲಿ ಬರಲೇ ಇಲ್ಲ. ರೇವಣ್ಣವರೆಲ್ಲೋ ಪಾಪ ನಮ್ಮ ಸಮಾಜದವರು ಒಬ್ರು ಆಗವ್ರೆ, ಭಾಳ ಖುಷಿ, ಒಳ್ಳೆಯದಾಗಲಿ, ಒಳ್ಳೆ ಕೆಲಸ ಮಾಡಲಿ ಈ ಒಂದು ಅವಧಿನಲ್ಲಿ ಅಂತ ಹೇಳಿದ್ರು. ಬಹುಶಃ ಅದೇ ಥರ ದೇವೇಗೌಡರು ಹೇಳ್ತಾರೆ ಅಂತಿದ್ದೆ. ದೇವೇಗೌಡರ ಬಗ್ಗೆ ನಮ್ಗೆ ಅಪಾರವಾದಂಥ ಗೌರವ ಇದೆ. ನಾನು ಪ್ರತಿಭಟನೆ ಮಾಡ್ತೀನಿ ವಿಧಾನಸೌಧ ಮುಂದೆ ಅಂತ ಹೇಳಿದ್ದಾರೆ. ಅದು ಯಾಕೋ ನೀಟ್ ಎಕ್ಸಾಮ್ನಲ್ಲಿ ಇಡೀ ರಾಷ್ಟ್ರದ ಮಕ್ಕಳೆಲ್ಲ ಅನ್ಯಾಯ ಆಯಿತು, ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡ್ರು, ಒಂದು ದಿವಸನೂ ಮಾತಾಡಲೇ ಇಲ್ಲ ದೇವೇಗೌಡರು. ಅವರೇನು ರಾಜ್ಯಕ್ಕೆ ಸೀಮಿತವಾದ ನಾಯಕರಲ್ಲ, ಈ ರಾಷ್ಟ್ರದ ನಾಯಕರು, ಮಾಜಿ ಪ್ರಧಾನಿಗಳು. ಎಷ್ಟೋ ಜನ ಕಾಮೆಂಟ್ ಮಾಡಿದ್ರು, ನೀಟ್ ಎಕ್ಸಾಮು ಕೇಂದ್ರ ಸರ್ಕಾರದ ಜವಾಬ್ದಾರಿ, ಯಾಕೆ ಹಿಂಗೆ ಮಾಡಿದ್ರು ಅಂತ. ಒಂದು ದಿವಸನೂ ಒಂದು ಸ್ಟೇಟ್ಮೆಂಟು ಮಾಡಲಿಲ್ಲ. ಇವತ್ತು ದೇವೇಗೌಡರು ಸಾಹೇಬರು ಡಿ ಕೆ ಶಿವಕುಮಾರ್ ವಿರುದ್ಧ ಪ್ರತಿಭಟನೆ ಮಾಡೋಕ್ಕೆ ನಿಂತಿದ್ದಾರೆ. ದೇವನಹಳ್ಳಿ ಹತ್ರ ರೈತರು, ಇಡೀ ರಾಜ್ಯದ ರೈತರೆಲ್ಲ ಹೋರಾಟ ಮಾಡಿದ್ರು. ಅವತ್ತು ಇವರು ಹೋಗಲೇ ಇಲ್ಲ. ಅವತ್ತು ಹೋರಾಟ ಮಾಡಿದಾಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಹೋರಾಟ ಮಾಡೋ ಪ್ಲೇಸ್ಗೆ ಹೋಗಿ ತೀರ್ಮಾನ ಮಾಡಲಿಲ್ಲ. ವಿಧಾನಸೌಧದಲ್ಲಿ ಮೀಟಿಂಗ್ ಕರೆದು ಯಾರು ಹೋರಾಟ ಮಾಡ್ತಿದ್ದಾರೆ ರೈತರು ಬಂದು, ಆ ರೈತರ ಪರವಾಗಿ ಯಾರಿದ್ದಾರೆ ಅವರೆಲ್ಲ ಬಂದು ಅಲ್ಲಿ ತೀರ್ಮಾನ ತಗೊಂಡು. ಇವ್ರ ಮಗ ಮಾಜಿ ಮುಖ್ಯಮಂತ್ರಿ ಹೇಳ್ತಾರೆ ಪ್ರತಿಭಟನಾ ಸ್ಥಳಕ್ಕೆ ಕುಸ್ತಿ ಆಡಕ್ಕೆ ಕರೀತಾರೆ. ಇದೇನು ಕುಸ್ತಿ ಆಡೋ ಸ್ಥಳನ? ಮಾಜಿ ಮುಖ್ಯಮಂತ್ರಿ ಹಾಲಿ ಮುಖ್ಯಮಂತ್ರಿ ಕುಸ್ತಿ ಆಡಕ್ಕೆ ಹೋಗ್ಬೇಕಾಗಿರೋದು. ರೈತ ಸಮಸ್ಯೆ ಬಗೆಹರಿಸೋದಾದರೆ ವಿಧಾನಸೌಧ ಇರೋದೇ ಯಾಕೆ? ಹೆಂಗಲ್ಲ ಹನುಮಂತಯ್ಯನವರು ವಿಧಾನಸೌಧ ಕಟ್ಟಿರೋದು ಯಾಕೆ? ವಿಧಾನಸಭೆ ಮಾಡಲಿಕ್ಕೆ, ಆಡಳಿತ ಮಾಡಲಿಕ್ಕೆ, ರಾಜ್ಯದ ಜನರ ಅನೇಕ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ, ಸಾರ್ವಜನಿಕರ ಸಮಸ್ಯೆ ಇದ್ದರೆ ಚರ್ಚೆ ಮಾಡಲಿಕ್ಕೆ ತಾನೇ ವಿಧಾನಸೌಧ ಇರೋದು. ವಿಧಾನಸೌಧದಲ್ಲಿ ಬಂದು ಇವರು ಮುಖ್ಯಮಂತ್ರಿ ಆದಾಗ ಯಾವುದು ಸಭೆ ಮಾಡಿಲ್ವಾ? ಇವರು ಎಷ್ಟು ಕಡೆ ರೈತರ ಸಮಸ್ಯೆಗೆ ಹೋಗಿದ್ರು? ಅದು ಯಾಕೆ ಡೆಲ್ಲಿನಲ್ಲಿ, ಹರಿಯಾಣ, ಪಂಜಾಬ್ನವರು ವರ್ಷಾನುಗಟ್ಟಲೆ ಸ್ಟ್ರೈಕ್ ಮಾಡಿದ್ರಲ್ಲ, ಅವತ್ತು ಯಾಕೆ ಮಾಜಿ ಪ್ರಧಾನಿಗಳು, ಇವರು ಮಾಜಿ ಮುಖ್ಯಮಂತ್ರಿಗಳು, ರೈತರ ಮಗ, ಮಣ್ಣಿನ ಮಕ್ಕಳು ಯಾಕೆ ಹೋಗಲಿಲ್ಲ? ಹೋಗ್ಬೋದಾಯ್ತಲ್ಲ. ಇವರು ಹರಿಯಾಣದಲ್ಲಿ ಪ್ರಧಾನಮಂತ್ರಿಗಳನ್ನ ಕರ್ಕೊಂಡು ಹೋಗ್ಬೋದಾಯ್ತಲ್ಲ, ಅಮಿತ್ ಶಾ ಕರ್ಕೊಂಡು ಹೋಗ್ಬೋದಾಯ್ತಲ್ಲ. ಈ ರಾಷ್ಟ್ರದಲ್ಲಿ ಎಲ್ಲೂ ಪ್ರತಿಭಟನೆ ಸ್ಥಳಕ್ಕೆ ಯಾವ ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಹೋಗುವಂಥ ಪರಿಪಾಠ ಎಲ್ಲಿವರೆಗೂ ನಡೆದಿಲ್ಲ. ಒಬ್ಬ ಮುಖ್ಯಮಂತ್ರಿಗಳು ಕರೆದ್ರೆ ನಾನು ಅಲ್ಲಿಗೆ ಬರಲ್ಲ, ಬರೋದಾದ್ರೆ ಇಲ್ಲಿಗೆ ಬರಲಿ, ಏನು ಅರ್ಥ? ಇವರಿಗೆ, ನಮ್ಮ ಅಶೋಕಿಗೆ ಅತ್ಯಂತ ನೋವಾಗಿದೆ. ನಾನು ಏನೋ ಒಂದು ಪದ ಉಪಯೋಗಿಸಿದಾಗ ಭಾಳ ಜನ ವಿರೋಧ ಮಾಡೋದು, ಇಂಥ ಪದ ಉಪಯೋಗಿಸ್ಬಾರ್ದಾಯ್ತು ನೋಡಿ. ಇವತ್ತು ಜನಕ್ಕೆ ಗೊತ್ತಾಗ್ತಾ ಇದೆ ಆ ಪದ ಉಪಯೋಗಿಸಿದ್ದು ಇವರು ಹೊಟ್ಟೆ ಉರಿಗೋಸ್ಕರನೇ ಸತ್ಯ ಅಂತ.